ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಿಂಪನ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲ ವೀಡಿಯೋಗಳಿಗೂ ಸಪೋರ್ಟ್ ಮಾಡ್ತಾಯಿರಿ. ನಮ್ಮನೆ ಅಂದರೆ ಪಕ್ಕದ ಮನೆ ನಾಯಿ ನೋಡಿ ಇವತ್ತು ಹೊರಗಡೆ ಸಿಕ್ಕಿದೆ, ಹಾಗಾಗಿ ಸ್ವಲ್ಪ ವೀಡಿಯೋ ಮಾಡ್ಕೊಳ್ತಾ ಇದ್ದೆ. ಎಲ್ಲ ಒಳಗಡೆ ಕಟ್ಟೋದಲ್ವ, ಹಾಗಾಗಿ ವೀಡಿಯೋ ಮಾಡೋಕ್ಕಾಗ್ತಾ ಇರಲಿಲ್ಲ. ಆವಾಗ ತುಂಬ ಜೋರಿತ್ತು ಇದು, ಇವಾಗ ಸ್ವಲ್ಪ ಪಾಪ ಆಗಿದೆ. ಆವಾಗೆಲ್ಲ ನಾವು ಫಸ್ಟ್ ರೂಢಿ ಆಗೋ ತನಕ ಸ್ವಲ್ಪ ಕಷ್ಟ ಆಗ್ತಿತ್ತು. ಹಾಗೆ ಇವತ್ತು ಬೆಳಗ್ಗೆನೇ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ನೋಡಿ, ರೋಡ್ ಕೆಲಸ ಮಾಡ್ತಾಯಿದ್ದಾರೆ. ಹಾಗಾಗಿ ತುಂಬ ಸೌಂಡ್ ಬರ್ತಾಯಿತ್ತು. ಹಾಗಾಗಿ ನಾನು ಒಳಗಡೆ ಡೋರ್ ಹಾಕ್ಕೊಂಡು ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡ್ಕೊಳ್ತಾ ಇದ್ದೆ. ಫಸ್ಟ್ ಬೆಳಿಗ್ಗೆ ಎದ್ದು ಕಸ ಹೊರಗಡೆ ಎಲ್ಲ ಗುಡಿಸಿ ಒರೆಸಿ ಎಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಒಳಗಡೆ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ತಿಂಡಿಗೆ ಇವತ್ತು ದೋಸೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಸ್ವಲ್ಪ ಕಸ ಎಲ್ಲ ಗುಡಿಸ್ಕೊಂಡೆ, ಒರ್ಸೋಕ್ಕಾಗಿಲ್ಲ ನನಗೆ. ಕಸ ಗುಡಿಸಿ ಆಮೇಲೆ ನನ್ನ ಮಗಳಿಗೆ ರೆಡಿ ಮಾಡೋಣ ಅಂತ ಹೇಳಿ ಬಂದೆ. ಫಸ್ಟು ಅವಳಿಗೆ ತಲೆ ಎಲ್ಲ ಬಾಚ್ಕೊಬಿಟ್ರೆ ಆಮೇಲೆ ನನ್ನ ಕೆಲಸ ಆರಾಮಾಗುತ್ತೆ. ಇಲ್ಲ ಅಂದರೆ ಅಯ್ಯೋ ಅಮ್ಮ ಲೇಟ್ ಆಯಿತು ಅಂತ ಹೇಳ್ತಾ ಇರ್ತಾಳೆ ಅಲ್ವಾ. ಅದಕ್ಕೋಸ್ಕರ ಫಸ್ಟ್ ಅವಳಿಗೆ ಜಡೆ ಹಾಕಿ ತಿಂಡಿ ಕೊಟ್ಬಿಟ್ಟು ಆಮೇಲೆ ನಾನು ನನ್ನ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನಿವಾಗ ಅವಳಿಗೆ ಜಡೆ ಹಾಕೊಳ್ತಾ ಇದ್ದೀನಿ. ಅದೇ ಜಡೆ ಹಾಕ್ತಾ ಬೈತಾ ಇದ್ದೆ. ಗಂಡು ಮಕ್ಕಳಾದರೆ ನೋಡಿ ಎಷ್ಟು ಈಸಿ ಅಂತ. ಗಂಡು ಮಕ್ಳಿಗೆ ಒಂದು ಪ್ಯಾಂಟ್ ಶರ್ಟ್ ಹಾಕಿಬಿಟ್ರೆ ಮುಗೀತು, ನಿಮಗೆ ಜಡೆ ಎಲ್ಲ ಹಾಕಬೇಕಲ್ವ ಅಂತ ಹೇಳ್ತಾ ಇದ್ದೆ. ಅದಕ್ಕೆ ನಗಾಡ್ತಾ ಇದ್ಲು. ಮನೇಲೇ ಇರೋದಾದರೆ ಏನು ಅನಿಸಲ್ಲ, ಅವರಿಗೆಲ್ಲ ರೆಡಿ ಮಾಡಿ ಅವ್ರನ್ನ ಇದು ಮಾಡಿ ಮಧ್ಯಾಹ್ನಕ್ಕೆಲ್ಲ ಮಾಡಿಟ್ಟು ಮತ್ತೆ ನಾವು ಶಾಪಿಗೆ ಹೊರಡಬೇಕಲ್ವ, ಸ್ವಲ್ಪ ಕಷ್ಟ ಆಗುತ್ತೆ. ಹಾಗೆ ತಿಂಡಿಗೆ ನೋಡಿ ದೋಸೆ ಮತ್ತು ಕ್ಯಾಬೇಜ್ ಪಲ್ಯ ಮಾಡಿದ್ದೆ. ಹಾಗೆ ಮಧ್ಯಾಹ್ನ ಕಂಬ್ಳಿನೂ ಮಾಡ್ಕೊಬಿಟ್ಟೆ. ತರಕಾರಿ ಸಾಂಬಾರು ಮಾಡಿಟ್ಟಿದ್ದೀನಿ, ಆದರೆ ಇದು ಸಾಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಸ್ವಲ್ಪ ತಿಳಿ ಸಾಂಬಾರು ಮಾಡಬೇಕು ಅಂದರೆ ನಿನ್ನೆದು ಅಂತ ನೈಟ್ ಮಾಡಿದ್ದು. ಹಾಗಾಗಿ ನಮ್ಮ ಮನೆಯವ್ರು ಸ್ವಲ್ಪ ನಿನ್ನೆದು ಅಂತ ಹೇಳ್ತಾರೋ ಏನೋ, ಹಾಗೆ ನಿದ್ದು ಮಾಡಲ್ಲ ಅವರು, ಹೇಗಿದ್ದರೂ ಅಡ್ಜಸ್ಟ್ ಮಾಡ್ಕೊಳ್ತಾರೆ ಸ್ವಲ್ಪ. ಹಾಗೆ ಅವಳಿಗೆ ರೆಡಿ ಮಾಡಿಕೊಂಡು ನಾನು ಆಮೇಲೆ ಅವಳು ತಿಂಡಿ ತಿಂತಾಯಿದ್ದಾಳೆ. ಅಷ್ಟೊತ್ತಿಗೆ ನಾನು ನೆಲ ಒರೆಸ್ಕೊಂಡು ಬರ್ತೀನಿ ಅಂತ ಹೇಳಿ ಬಂದೆ. ನೆಲ ಒರೆಸಾದ್ಮೇಲೆ ಸ್ನಾನಕ್ಕೆ ಹೋಗ್ತೀನಿ. ನನ್ನ ಮಗ ಏಳಷ್ಟೊತ್ತಿಗೆ ನಾನು ಸ್ನಾನ ಮುಗಿಸ್ಕೊಳ್ಬೇಕಲ್ವಾ. ಹಾಗಾಗಿ ನನ್ನ ಮಗಳು ರೆಡಿಯಾಗಿ ಹೊರಗಡೆ ನಿಂತಿದೆ. ಇನ್ನು ಶೂ ಒಂದು ಹಾಕ್ಕೊಳ್ಬೇಕಷ್ಟೇ. ಬಾಯ್ ಮಗಳೇ, ನನ್ನ ಮಗಳು ನೋಡಿ ಹೊರಗೆ ರೆಡಿಯಾಗಿದ್ದಾಳೆ. ನಾನಿವಾಗ ಸ್ನಾನಕ್ಕೆ ಹೋಗಬೇಕು. ಅವಳಿಗೆ ವ್ಯಾನ್ ಬಂದರೆ ಅವಳೇ ಹೋಗ್ತಾಳೆ. ನನ್ನ ಮಗಳು ಈಗ ವ್ಯಾನ್ ಬಂದರೆ ಅವಳು ಹೋಗ್ತಾಳೆ, ಅವಳದ್ದೇನು ತೊಂದರೆ ಇಲ್ಲ. ನಾನಿವಾಗ ಸ್ನಾನಕ್ಕೆ ಹೋಗ್ತೀನಿ. ಮತ್ತು ನನ್ನ ಮಗ ಎದ್ದುಬಿಟ್ರೆ ಹಿಂಸೆ ಕೊಡ್ತಾನೆ, ಅದಕ್ಕೋಸ್ಕರ ಅವ್ನು ಮಲಗಿದ್ದಾನೆ. ನಾನು ಹೋಗಿ ಸ್ನಾನ ಮುಗಿಸ್ಕೊಂಡು ಬರ್ತೀನಿ. ನನ್ನ ಮಗಳದ್ದು ತಿಂಡಿ ಎಲ್ಲ ಆಯಿತು. ರೆಡಿಯಾಗಿ 8:30ಗೆ ಅವಳಿಗೆ ವ್ಯಾನ್ ಬರೋದು. ನಾನು ಟೈಮಿಂಗ್ಸ್ ಮುಂದೆ ಇಟ್ಕೊಂಡಿದ್ದೀನಿ, ಬೇಗ ಹೊರಡಲ್ಲ ಅಂಥೇಳಿ. ಫ್ರೆಂಡ್ಸ್, ಇವಾಗ ಸ್ನಾನ ಮುಗಿಸ್ಕೊಂಡು ಬಂದೆ. ಸ್ನಾನ ಮುಗಿಸ್ಕೊಂಡು ಬಂದಮೇಲೆ ಎಷ್ಟೊತ್ತು ಬೇಕು ಅಲ್ವಾ ಪೂಜೆ ಮಾಡೋಕ್ಕೆ, ನನಗೊಂದು ಅರ್ಧ ಗಂಟೆ ಬೇಕು. ಅದನ್ನೆಲ್ಲ ಗುಡಿಸಿ ಒರೆಸಿ ಎಲ್ಲ ತೆಗೆದು. ಫ್ರೆಂಡ್ಸ್, ಇಷ್ಟು ಹೂವು ಸಿಕ್ಕಿತ್ತು. ಇದು ನಮ್ಮ ಮನೇಲಿ ಬೆಳೆದಂಥ ಹೂವು ನೋಡಿ. ಇವತ್ತು ಸ್ವಲ್ಪ ಕಡಿಮೆ ಇದೆ, ದಿನ ಜಾಸ್ತಿ ಸಿಗ್ತಾಯಿತ್ತು ನೋಡಿ. ಇದು ಕಲರ್ ಹೇಗಿದೆ, ಚೆನ್ನಾಗಿದೆ ಅಲ್ಲ. ಗಿಡಗಳು ತುಂಬ ಇದೆ, ದನ ಎಲ್ಲ ತಿಂದು ಹೋಗ್ಬಿಡ್ತು. ಈಗ ಮತ್ತೆ ಬರ್ತಾಯಿದೆ. ಈ ಸರಿ ತುಂಬ ಮಗ್ಬಿಟ್ಟಿದೆ. ಯಾವಾಗ ದನ ಬಂದು ತಿಂದು ಹೋಗ್ತಾವೋ ಗೊತ್ತಿಲ್ಲ, ನೋಡಬೇಕು. ಫಸ್ಟ್ ಬನ್ನಿ ಪೂಜೆ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಪೂಜೆ ಎಲ್ಲ ಮುಗಿದಿದೆ. ಅಪ್ಪ ಟೈಮ್ ಆಗೋದು ಗೊತ್ತಾಗಲ್ಲ. 9:30 ಆಗ್ತಾ ಬಂತು ಟೈಮು. ಇವಾಗ ಶಾಪಿಗೆ ಹೊರಡಬೇಕು. ನಂದಿನ್ನೂ ತಿಂಡಿ ಆಗಬೇಕು. ನನ್ನ ಮಗ ಎದ್ದ ಮೇಲೆ ಅವನಿಗೆ ತಿನ್ನಿಸಿ ಬ್ರಷ್ ಮಾಡಿಸಿ ಎಲ್ಲ ಮಾಡಿ ಆಮೇಲೆ ಶಾಪಿಗೆ ಹೋಗಬೇಕು. ಅಪ್ಪ ಇಲ್ಲ, ನಮ್ಮ ಮನೆಯವ್ರ ಮನೇಲಿರ್ತಾರೆ. ಮಧ್ಯಾಹ್ನ ನಾನು ಶಾಪಿಗೆ ಕರ್ಕೊಂಡು ಹೋಗ್ತೀನಿ. ಅಪ್ಪ ಬೆಳಿಗ್ಗೆ ಎದ್ದರೆ ಕೆಲಸಗಳೇ ಮುಗಿಯಲ್ಲ. ಈಗ ಮಧ್ಯಾಹ್ನಕ್ಕೆ ಸಾಂಬಾರು ಅಂದರೆ ಸ್ವಲ್ಪ ಸಾಂಬಾರಿದೆ, ಸ್ವಲ್ಪ ತಿಳಿ ಸಾಂಬಾರು ಆಮೇಲೆ ಬಂದು ಮಾಡ್ತೀನಿ. ಇವಾಗ ಆಗಲ್ಲ. ಇವಾಗ ಫಸ್ಟು ತಿಂಡಿ ತಿಂದ್ಕೊಂಡು ಹೊರಟಿರ್ತೀನಿ. ನಮ್ಮ ಮನೆಯವ್ರು ಬರೋದು 9:30 10 o'clock ಆಗುತ್ತೆ ಬರೋದು. ಅವ್ರು ಬರೋಷ್ಟೊತ್ತಿಗೆ ನಾನು ರೆಡಿಯಾಗಿದ್ದರೆ ಆಮೇಲೆ ಅವನ್ನ ನೋಡ್ಕೊಳ್ತಾರೆ, ನಾನು ಶಾಪಿಗೆ ಹೊರಡ್ತೀನಿ. ಓಕೆ ಫ್ರೆಂಡ್ಸ್, ಇನ್ಮೇಲೆ ವೀಡಿಯೋ ಮಾಡೋಕ್ಕಾಗುತ್ತಾ ಇಲ್ವೋ ಗೊತ್ತಿಲ್ಲ. ನಾನು ಶಾಪಿಗೆ ಹೋಗಿ ವೀಡಿಯೋ ಮಾಡ್ತೀನಿ. ಬಾಯ್.
ಫ್ರೆಂಡ್ಸ್, ನಾನು ತಿಂಡಿ ತಿನ್ನೋಣ ಅಂತ ತಿಂಡಿ ಹಾಕ್ಕೊಂಡು ಬಂದು ಕೂತ್ಕೊಂಡೆ. ಅಷ್ಟೊತ್ತಿಗೆ ನನ್ನ ಮಗನ ವಾಯ್ಸ್ ಕೇಳಿಸ್ತು. ಅಲ್ಲಿಗೆ ಒಂದು ದೋಸೆ ತಿಂದಿದ್ದೆ. ಅಷ್ಟೊತ್ತಿಗೆ ಓಡೋಗಿ ನನ್ನ ಮಗನ ಕರ್ಕೊಂಡು ಬಂದು ಆಮೇಲೆ ಅವನಿಗೆ ಬ್ರಷ್ ಮಾಡಿಸಿ ಪ್ಯಾಂಪರ್ಸ್ ಎಲ್ಲ ತೆಗೆದು ಕ್ಲೀನ್ ಮಾಡಿ ಆಮೇಲೆ ತಿಂಡಿ ಹಾಕ್ಕೊಟ್ಟಿದ್ದೀನಿ. ಚಪಾತಿ ಮತ್ತು ಪಲ್ಯ. ವೆರಿ ಗುಡ್. ಯಾರು ಕೊಟ್ಟಿದ್ದು ನಿಮಗೆ ತಿಂಡಿನ? ಅಮ್ಮ ಕೊಟ್ಟಿದ್ದಾ? ಫ್ರೆಂಡ್ಸ್, ಇವಾಗ ಶಾಪಿಗೆ ಬಂದೆ. ಒಂದು ಫೇಶಿಯಲ್ ಇದೆ ಅಂತ ಹೇಳಿದರು, ಹಾಗಾಗಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಫೇಶಿಯಲ್ ಮಾಡಬೇಕು, ಹಾಗಾಗಿ ಸ್ಟೀಮ್ ಎಲ್ಲ ಕೊಡೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೆ. ಇವಾಗ ಬರ್ತಾರೆ. ನಾನು ಅಷ್ಟೊತ್ತಿಗೆ ಎಲ್ಲ ರೆಡಿ ಮಾಡಿ ಆಮೇಲೆ ಫ್ರೆಂಡ್ಸ್ ಇವಾಗ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಫೇಶಿಯಲಿಗೆ ಒಬ್ಬರು ಬರ್ತೀನಿ ಅಂದರು, ಹಾಗಾಗಿ ಎಲ್ಲ ರೆಡಿ ಮಾಡ್ಕೊಳ್ಬೇಕು. ಕಸ ಎಲ್ಲ ಗುಡಿಸಿ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಇನ್ನು 1/2 hour ಜಾಸ್ತಿನೇ ಬೇಕು ಒಂದು ಫೇಶಿಯಲ್ ಮಾಡೋದಾದರೆ. ಇವರು ಕ್ಲೀನಪ್ ಮಾಡಿಸೋದಾದರೆ ಒಂದು ಅರ್ಧ ಗಂಟೆ ಸಾಕು. ಫೇಶಿಯಲ್ ಮಾಡಿಸೋದಾದರೆ ಒಂದು 3/4 ಗಂಟೆ ಬೇಕು. ನೋಡಬೇಕು ಏನು ಮಾಡಿಸ್ತಾರೆ ಅಂತ ಹೇಳಿ. ಬಂದರೆ ಏನು ಮಾಡ್ತಾರೆ, ಹೇರ್ ಕಟ್ ಎಲ್ಲ ಮಾಡಿಸ್ತಾರೆ ಅವ್ರು ಮಾಮೂಲಿ ಕಸ್ಟಮರು. ಹಾಗಾಗಿ ಕಾಲ್ ಮಾಡಿದರು ನಾವು ಇವಾಗ ಬರ್ತೀನಿ ಅಂತ ಹೇಳಿ. ಇನ್ನು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಅರ್ಜೆಂಟ್ ಒಂದು ಬ್ಲೌಸ್ ಬೇರೆ ಕೊಡೋಕ್ಕಿದೆ, ನೋಡಬೇಕು. ಅವ್ರು ಬಂದು ಹೋದ್ಮೇಲೆ ಒಂದು ಬ್ಲೌಸ್ ಸ್ಟಿಚಿಂಗ್ ಮಾಡಬೇಕು. ನನಗೆ ಆಮೇಲೆ ವೀಡಿಯೋ ಮಾಡೋಕ್ಕಾಗಿಲ್ಲ. ನಾನಿದು ಮಧ್ಯಾಹ್ನ ನಮ್ಮ ಮನೆಗೆ ಬಂದಮೇಲೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಹಾಗೆ ನಮ್ಮ ಮನೆಯವ್ರು ಕರ್ಕೊಂಡು ಹೋಗೋಕ್ಕೆ ಅಂತ ಬಂದಿದ್ದರು, ಅಪ್ಪ ಮಗ ಇಬ್ಬರು. ನಾನು ಕರ್ಕೊಂಡು ಬರೋಷ್ಟೊತ್ತಿಗೆ ಚಿಕನ್ ತೊಗೊಂಡು ಬಂದರು. ಹಾಗಾಗಿ ನಮ್ಮ ಮನೆಯವ್ರು ಕಬಾಬ್ ಮಾಡ್ತೀನಿ ಅಂತೇಳಿ ಕಬಾಬ್ ಮಾಡ್ತಾ ಇದ್ದಾರೆ. ಫ್ರೆಂಡ್ಸ್, ಇವಾಗ ನಾನು ಸಂಜೆಯಿಂದ ವ್ಲಾಗ್ ಮಾಡ್ತಾಯಿದ್ದೀನಿ. ನನಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ, ತುಂಬ ಬ್ಯುಸಿ ಇದ್ದೆ. ಹಾಗಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ. ಇವಾಗಷ್ಟೇ ಮನೆಗೆ ಬಂದು ಟೀ ಎಲ್ಲ ಕುಡಿದು ನನ್ನ ಮಗನಿಗೆ ಟೀ ಕೊಟ್ಟು ಅವರು ಅಕ್ಕ ತಮ್ಮ ಇಬ್ಬರು ವಾಕ್ ಹೋಗ್ತೀನಿ ಅಂತ ಹೋದರು. ಹಾಗಾಗಿ ಅವ್ರನ್ನ ಕಳಿಸ್ಕೊಂಡು ನನಗೆ ನೋಡಿ ಪಾತ್ರೆಗಳೆಲ್ಲ ಎಷ್ಟಿದೆ ಅಂತ ತೊಳೆಯೋದಕ್ಕೆ. ಇಲ್ಲಿ ನೋಡಿ ಇಷ್ಟು ಪಾತ್ರೆಗಳಿದ್ದಾವೆ. ಪಾತ್ರೆಗಳನ್ನ ತೊಳೆದು ಫಸ್ಟು ನನ್ನ ಮಕ್ಕಳು ಬರೋಷ್ಟೊತ್ತಿಗೆ ನಾನು ಕೆಲಸ ಮುಗಿಸ್ಕೊಳ್ತೀನಿ. ಆಮೇಲೆ ಸ್ವಲ್ಪ ಅವಳಿಗೆ ಟೈಮ್ ಕೊಡಬೇಕು. ಓದಿಸೋದು ಇಲ್ಲ ಆ್ಯಕ್ಟಿವಿಟಿ ಏನಾದರೂ ಒಂದು ಕೊಟ್ಟಿರ್ತಾರೆ, ಅದನ್ನು ಮಾಡ್ಕೋಬೇಕು. ಹಾಗಾಗಿ ಮಕ್ಳ ಕಡೆಯೂ ಸ್ವಲ್ಪ ಗಮನ ಕೊಡಬೇಕು ಅಲ್ವಾ. ಹಾಗಾಗಿ ಸ್ವಲ್ಪ ಇವಾಗೆಲ್ಲ ಕೆಲಸ ಮುಗಿಸ್ಕೊಂಡು ಆಮೇಲೆ ನಾನು ನಿಮಗೆ ಸಿಗ್ತೀನಿ. ಬಾಯ್. ಇವಾಗ ಅಡುಗೆ ಎಲ್ಲ ಮುಗಿದಿದೆ. ನಾನಿವಾಗ ನೈಟ್ 8:30 ಆಗಿದೆ. ಇವಾಗ ವ್ಲಾಗ್ ಮಾಡ್ತಾಯಿದ್ದೀನಿ. ಇವಾಗ ಕೆಲಸಗಳೆಲ್ಲ ಮುಗಿದಿದೆ. ನಮ್ಮನೆ ಕಬಾಬು ಹಾಗೆ ಮಧ್ಯಾಹ್ನ ಮಾಡಿ ಸ್ವಲ್ಪ ಕಬಾಬ್ ಉಳಿದಿತ್ತು, ಹಾಗಾಗಿ ಕಬಾಬ್ ಮಾಡ್ತಾಯಿದ್ದೀನಿ. ನಮ್ಮನೆಯವರೇ ಕಬಾಬೆಲ್ಲ ಮಾಡೋದು. ಇವಾಗ ಸ್ವಲ್ಪ ಬ್ಯುಸಿ ಇದ್ದರು, ಹೊರಗಡೆ ಕೂತ್ಕೊಂಡಿದ್ರು, ಹಾಗಾಗಿ ನಾನೇ ಮಾಡ್ತಾಯಿದ್ದೀನಿ. ಮಾಡಿ ನನ್ನ ಮಗನಿಗೆ ಫಸ್ಟ್ ಹಾಕ್ಕೊಟ್ಟೆ. ಚಪಾತಿ ಬೇಕು ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ದ, ಹಾಗಾಗಿ ಒಂದು ಚಪಾತಿ ಮಾಡಿ ಅದರಲ್ಲಿ ಸ್ವಲ್ಪ ಅನ್ನ ಹಾಕಿ ಕೊಟ್ಟಿದ್ದೀನಿ ತಿನ್ನು ಅಂತ ಹೇಳಿ. ಹಾಗೆ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು. ಬಾಯ್.